ಮಹಾಭಾರತದ ಅಜ್ಞಾತ ರಹಸ್ಯ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಕೇಳದ ಭಾರತೀಯರಿಲ್ಲ. ಆ ಧರ್ಮಯುದ್ಧದಲ್ಲಿ ಪಾಂಡವರ ಗೆಲುವಿಗೆ ಅರ್ಜುನನ ಗಾಂಡೀವ, ಭೀಮನ ಗದೆ ಅಥವಾ ಯುಧಿಷ್ಠಿರನ ಧರ್ಮನಿಷ್ಠೆ ಕಾರಣವೆಂದು ನಾವು ಸಾಮಾನ್ಯವಾಗಿ ಭಾವಿಸುತ್ತೇವೆ. ಆದರೆ ಈ ಗೆಲುವಿನ ಹಿಂದೆ ಕಣ್ಣಿಗೆ ಕಾಣದ ಇತಿಹಾಸದ ಪುಟಗಳಲ್ಲಿ ಅಷ್ಟಾಗಿ ಚರ್ಚೆಯಾಗದ ಒಬ್ಬ ಮಹಾನ್ ಯೋಧನಿದ್ದ. ಆತ ಮನಸ್ಸು ಮಾಡಿದ್ದರೆ ಇಡೀ ಕುರುಕ್ಷೇತ್ರ ಯುದ್ಧವನ್ನು ಕೇವಲ 3 ಬಾಣಗಳಿಂದ ಕ್ಷಣ ಮಾತ್ರದಲ್ಲಿ ಮುಗಿಸಬಲ್ಲ ಶಕ್ತಿ ಹೊಂದಿದ್ದ. ಆತನ ಶಕ್ತಿಯನ್ನು ಕಂಡು ಸ್ವತಃ ಜಗನ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣನೇ ಬೆಚ್ಚಿ ಬಿದ್ದಿದ್ದ ಎಂದರೆ ಆತನ ಸಾಮರ್ಥ್ಯ ಎಂಥದ್ದಿರಬಹುದು ಎಂದು ಊಹಿಸಿ. ಪಾಂಡವರು ಮತ್ತು ಕೌರವರ ನಡುವಿನ ಈ ಸಮರದಲ್ಲಿ ಆತ ಭಾಗವಹಿಸಿದ್ದರೆ ಪಾಂಡವರು ಸಹ ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ಇಂತಹ ಅಸಾಧಾರಣ ಯೋಧನೆ ಭೀಮನ ಮೊಮ್ಮಗ ಬಾರ್ಬರಿಕ. ವಂಶಾವಳಿ ಮತ್ತು ಜನನ, ಶಕ್ತಿ ಮತ್ತು ಮಾಯೆಯ ಸಂಗಮ. ಬಾರ್ಬರಿಕನ ಹಿನ್ನೆಲೆ ಬಹಳ ವಿಶಿಷ್ಟವಾದ್ದು. ಈ ಪಂಚ ಪಾಂಡವರಲ್ಲಿ ಒಬ್ಬನಾದ ಭೀಮ ಮತ್ತು ಹಿಡಿಂಬೆಯ ಮೊಮ್ಮಗ ಹಾಗೂ ಮಹಾಪರಾಕ್ರಮಿ ಘಟೋತ್ಕಚನ ಮಗ. ಬಾರ್ಬರಿಕನು ಹುಟ್ಟಿನಿಂದಲೇ ರಾಕ್ಷಸ ಕುಲಕ್ಕೆ ಸೇರಿದವನಾಗಿದ್ದರೂ ಆತನ ದೈವಿಕ ಗುಣಗಳು ಮನೆ ಮಾಡಿದ್ದವು. ಆತನ ತಂದೆ ಘಟೋತ್ಕಚ ಭೀಮನಂತೆ ಅಸಾಧಾರಣ ದೈಹಿಕ ಬಲವನ್ನು ಹೊಂದಿದ್ದ. ಬಾರ್ಬರಿಕನ ತಾಯಿ ಮೌರ್ವಿ. ಈಕೆ ಮುರಾಸುರ ಎಂಬ ರಾಕ್ಷಸನ ಮಗಳು. ಮುರಾಸುರನು ನರಕಾಸುರನ ಆಸ್ಥಾನದಲ್ಲಿ ಪ್ರಬಲ ಸೇನಾಧಿಪತಿಯಾಗಿದ್ದನು. ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸುವ ಸಂದರ್ಭದಲ್ಲಿ ಅಡ್ಡ ಬಂದ ಮುರಾಸುರನನ್ನು ಕೃಷ್ಣನು ವಧಿಸುತ್ತಾನೆ. ತನ್ನ ತಂದೆಯ ಸಾವಿನಿಂದ ಮೊದಮೊದಲು ಮೌರ್ವಿಯ ಶ್ರೀಕೃಷ್ಣನನ್ನು ದ್ವೇಷಿಸಿದ್ದರು. ನಂತರ ಶ್ರೀಕೃಷ್ಣನು ಧರ್ಮದ ರಕ್ಷಕನೆಂಬ ಸತ್ಯವನ್ನು ಅರಿತು ಆತನು ಪರಮ ಭಕ್ತೆಯಾಗುತ್ತಾಳೆ. ಮೌರ್ವಿಯ ಧರ್ಮನಿಷ್ಠೆ ಮತ್ತು ತ್ಯಾಗವನ್ನು ಮೆಚ್ಚಿದ ಶ್ರೀಕೃಷ್ಣನೇ ಖುದ್ದಾಗಿ ಮುಂದೆ ನಿಂತು ಆಕೆಯನ್ನು ಘಟೋತ್ಕಚನಿಗೆ ವಿವಾಹ ಮಾಡಿಸುತ್ತಾನೆ. ಮೌರ್ವಿಯು ಕೇವಲ ಬಲಶಾಲಿಯಷ್ಟೇ ಅಲ್ಲ, ಆಕೆ ಮಹಾಬುದ್ಧಿವಂತೆ ಮತ್ತು ಮಾಯಾವಿದೆಯಲ್ಲಿ ನಿಸ್ಸೀಮಳಾಗಿದ್ದಳು. ಆಕೆ ಪರಶಿವನ ಅಪ್ರತಿಮ ಭಕ್ತೆಯೂ ಆಗಿದ್ದಳು. ಈ ದಂಪತಿಗಳಿಗೆ ಜನಿಸಿದ ಬಾರ್ಬರಿಕನು ಬಾಲ್ಯದಲ್ಲೇ ಅತಿ ಭೀಕರವಾಗಿ ಮತ್ತು ಬರ್ಬರವಾಗಿ ಶತ್ರುಗಳನ್ನು ಸದೆಬಡಿಯುವ ಗುಣ ಹೊಂದಿದ್ದರಿಂದ ಆತನಿಗೆ ಬಾರ್ಬರಿಕ ಎಂಬ ಹೆಸರು ಬಂದಿತು. ಬಾರ್ಬರಿಕನ ಶಿಕ್ಷಣ ಮತ್ತು ತಪಸ್ಸು ಬಾರ್ಬರಿಕನಿಗೆ ಆತನ ತಂದೆ ಘಟೋತ್ಕಚ ಅಪ್ರತಿಮ ದೈಹಿಕ ಬಲವನ್ನು ಧಾರೆ ಎರೆದರೆ, ತಾಯಿ ಮೌರ್ವಿಯು ಯುದ್ಧದ ಶಿಸ್ತು, ನಿಯಮಗಳು, ಮಾಯಾವಿದ್ಯೆ ಮತ್ತು ಧರ್ಮದ ಪಾಠಗಳನ್ನು ಬೋಧಿಸಿದಳು. ತಾಯಿಯಿಂದ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನವನ್ನು ಕಲಿತ ಬಾರ್ಬರಿಕನಿಗೆ ತನ್ನ ಶಕ್ತಿಯನ್ನು ಸನ್ಮಾರ್ಗದಲ್ಲಿ ಬಳಸಬೇಕೆಂಬ ಆಸೆ ಇತ್ತು. ಮಗನ ಯುದ್ಧೋತ್ಸಾಹವನ್ನು ಕಂಡ ಮೌರ್ವಿಯು ಆತನಿಗೆ ಶಿವನ ಕುರಿತು ತಪಸ್ಸು ಮಾಡಲು ಸೂಚಿಸುತ್ತಾಳೆ. ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದ ಬಾರ್ಬರಿಕನು ಕಠಿಣವಾದ ತಪಸ್ಸಿನಲ್ಲಿ ತೊಡಗುತ್ತಾನೆ. ಹಸಿವು, ಬಾಯಾರಿಕೆಗಳನ್ನು ಮರೆತು ವರ್ಷಾನುಗಟ್ಟಲೆ ಶಿವನನ್ನು ಆರಾಧಿಸುತ್ತಾನೆ. ಆತನ ನಿಷ್ಠೆಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ಆತನಿಗೆ 3 ದಿವ್ಯ ಬಾಣಗಳನ್ನು ವರವಾಗಿ ನೀಡುತ್ತಾನೆ. ಇದರ ಜೊತೆಗೆ ಅಗ್ನಿದೇವನು ಆತನಿಗೆ ಎಂದೂ ಸೋಲರಿಯದ ಒಂದು ಧನಸ್ಸನ್ನು ಕರುಣಿಸುತ್ತಾನೆ. ಈ 3 ಬಾಣಗಳ ಶಕ್ತಿಯು ಇಡೀ ಬ್ರಹ್ಮಾಂಡದಲ್ಲೇ ಅದ್ವಿತೀಯವಾದುದಾಗಿತ್ತು. 3 ಬಾಣಗಳ ರಹಸ್ಯ. ಸಂಹಾರದ ವಿಭಿನ್ನ ತಂತ್ರ. ಬಾರ್ಬರಿಕನ ಬಳಿ ಇದ್ದ ಆ 3 ಬಾಣಗಳು ಹೇಗೆ ಕೆಲಸ ಮಾಡುತ್ತಿದ್ದವು ಎಂಬುದು ಬಹಳ ಕುತೂಹಲಕಾರಿ. ಮೊದಲ ಬಾಣ, ಯುದ್ಧಭೂಮಿಯಲ್ಲಿ ತಾನು ಯಾರನ್ನು ಸಂಹರಿಸಬೇಕು ಎಂದುಕೊಳ್ಳುತ್ತಾನೋ ಆ ಎಲ್ಲ ಶತ್ರುಗಳನ್ನು ಹುಡುಕಿ ಅವರ ಮೇಲೆ ಕೆಂಪು ಗುರುತು ಮಾಡುತ್ತಿತ್ತು. ಎರಡನೇ ಬಾಣ, ಮೊದಲ ಬಾಣ ಯಾರ ಮೇಲೆ ಗುರುತು ಮಾಡಿದೆಯೋ ಅವರನ್ನೆಲ್ಲ ಒಂದೇ ಕ್ಷಣದಲ್ಲಿ ಸಂಹರಿಸುವ ಶಕ್ತಿ ಈ ಬಾಣಕ್ಕಿತ್ತು. ಒಂದು ವೇಳೆ ಮೊದಲ ಬಾಣ ಯಾರನ್ನಾದರೂ ಉಳಿಸಬೇಕು ಎಂದು ಗುರುತು ಮಾಡಿದ್ದರೆ ಮಿತ್ರರು. ಎರಡನೇ ಬಾಣ ಅವರಿಗೆ ಯಾವುದೇ ಹಾನಿ ಮಾಡುತ್ತಿರಲಿಲ್ಲ. ಮೂರನೇ ಬಾಣ ಕಾರ್ಯ ಮುಗಿಸಿದ ನಂತರ ಎಲ್ಲ ಬಾಣಗಳನ್ನು ಸುರಕ್ಷಿತವಾಗಿ ಮರಳಿ ಬತ್ತಳಿಕೆಗೆ ಸೇರಿಸುತ್ತಿತ್ತು. ಅಂದರೆ ಆತನಿಗೆ ಯುದ್ಧ ಮಾಡಲು ಬತ್ತಳಿಕೆಯ ತುಂಬ ಬಾಣಗಳ ಅಗತ್ಯವಿರಲಿಲ್ಲ. ಕೇವಲ 3 ಬಾಣಗಳಿಂದ ಇಡೀ ವಿಶ್ವದ ಸೈನ್ಯವನ್ನೇ ಆತ ಸದೆಬಡಿಯಬಲ್ಲನಾಗಿದ್ದ. ಈ ಕಾರಣದಿಂದಲೇ ಆತನಿಗೆ 3 ಬಾಣಗಳ ಯೋಧ ಎಂಬ ಹೆಸರು ಪ್ರಖ್ಯಾತವಾಯಿತು. ತಾಯಿಗೆ ನೀಡಿದ ಮಾತು, ಕಥೆಯ ತಿರುವು, ವರವನ್ನು ಪಡೆದು ಹಿಂತಿರುಗಿದ ಬಾರ್ಬರಿಕನು ತನ್ನ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ.
ಮಗನ ಬಳಿ ಇರುವ ಅಸಾಧಾರಣ ಶಕ್ತಿಯನ್ನು ಕಂಡು ಮೌರ್ವಿಗೆ ಸಂತೋಷವಾದರೂ ಒಂದು ರೀತಿಯ ಆತಂಕ ಉಂಟಾಗುತ್ತದೆ. ಇಷ್ಟೊಂದು ಬಲಶಾಲಿ ಅಸ್ತ್ರಗಳು ಅಧರ್ಮೀಯರ ಕೈ ಸೇರಿದರೆ ಜಗತ್ತಿಗೆ ವಿನಾಶಕ್ಕೆ ಕಟ್ಟಿಟ್ಟ ಬುತ್ತಿ ಎಂದು ಅವಳಿಗೆ ಅರ್ಥವಾಗುತ್ತದೆ. ಆದ್ದರಿಂದ ಆಕೆ ಬಾರ್ಬರಿಕನಿಂದ ಒಂದು ಕಠಿಣವಾದ ಭಾಷೆಯನ್ನು ಪಡೆಯುತ್ತಾಳೆ. ಮಗನೇ, ನಿನ್ನ ಶಕ್ತಿ ಸದಾ ಧರ್ಮದ ಪರವಾಗಿರಲಿ. ನೀನು ಯುದ್ಧಕ್ಕೆ ಹೋದಾಗ ಯಾವ ಪಕ್ಷವು ದುರ್ಬಲವಾಗಿದೆಯೋ ಮತ್ತು ಯಾರು ಸೋಲುತ್ತಿದ್ದಾರೋ ಅವರ ಪರವಾಗಿ ಮಾತ್ರ ನೀನು ಹೋರಾಡಬೇಕು ಎಂದು ಮಾತು ಕೇಳುತ್ತಾಳೆ. ತಾಯಿಯ ಈ ಒಂದು ಮಾತು ಮುಂದೆ ಮಹಾಭಾರತ ಯುದ್ಧದ ದಿಕ್ಕನ್ನೇ ಬದಲಿಸುವಂತಾಗುತ್ತದೆ. ಕುರುಕ್ಷೇತ್ರದತ್ತ ಪ್ರಯಾಣ ಮತ್ತು ಸವಾಲು. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಸುದ್ದಿ ತಿಳಿದ ಬಾರ್ಬರಿಕನು ತಾಯಿಯ ಅನುಮತಿ ಪಡೆದು ಯುದ್ಧದಲ್ಲಿ ಭಾಗವಹಿಸಲು ನಿರ್ಧರಿಸುತ್ತಾನೆ. ಮೌರ್ವಿಯು ದುಃಖವಿದ್ದರೂ ಸಹ ಸೋಲುವವರನ್ನು ಕೈಬಿಡಬೇಡ ಎಂದು ಆಶೀರ್ವದಿಸಿ ಕಳುಹಿಸುತ್ತಾಳೆ. ಬಾರ್ಬರಿಕನು ತನ್ನ ನೀಲಿ ಬಣ್ಣದ ಕುದುರೆಯನ್ನು ಏರಿ ಕುಂತಳ ದೇಶದಿಂದ ಹಸ್ತಿನಾಪುರದತ್ತ ಪ್ರಯಾಣ ಬೆಳೆಸುತ್ತಾನೆ. ಆ ಸಮಯದಲ್ಲಿ ಪಾಂಡವರ ಶಿಬಿರದಲ್ಲಿ ಯುದ್ಧದ ಪೂರ್ವ ಸಿದ್ಧತೆ ನಡೆಯುತ್ತಿರುತ್ತದೆ. ಅಲ್ಲಿಗೆ ಬಂದ ಬಾರ್ಬರಿಕನು ಮೊದಲು ಶ್ರೀಕೃಷ್ಣನಿಗೆ ಮತ್ತು ತನ್ನ ಪಿತಾಮಹರಿಗೆ ನಮಸ್ಕರಿಸುತ್ತಾನೆ. ಅದೇ ಸಮಯದಲ್ಲಿ ಬಂದ ಗೂಢಾಚಾರಿಯೊಬ್ಬನು ಕೌರವರ ಸೈನ್ಯದ ಬಲವನ್ನು ವಿವರಿಸುತ್ತಾನೆ. ಭೀಷ್ಮ, ದ್ರೋಣ, ಕರ್ಣರಂತಹ ಮಹಾರಥಿಗಳು ಯುದ್ಧವನ್ನು ಮುಗಿಸಲು ದಿನಗಳ ಲೆಕ್ಕವನ್ನು ನೀಡಿರುತ್ತಾರೆ. ಭೀಷ್ಮರು 1 ತಿಂಗಳು ಅಂದರೆ ಕರ್ಣ 6 ದಿನಗಳಲ್ಲಿ ಪಾಂಡವರನ್ನು ಸೋಲಿಸಬಲ್ಲೆ ಎಂದು ವಿಶ್ವಾಸ ವ್ಯಕ್ತಪಡಿಸಿರುತ್ತಾನೆ. ಇದನ್ನೆಲ್ಲ ಕೇಳಿದ ಬಾರ್ಬರಿಕನು ನಗುತ್ತಾ ಹೇಳುತ್ತಾನೆ, ಪಿತಾಮಹರೇ, ಈ ಯುದ್ಧ ಮುಗಿಸಲು ಅಷ್ಟೊಂದು ಸಮಯವೇಕೆ? ನಾನು ಕೇವಲ ಒಂದೇ ಕ್ಷಣದಲ್ಲಿ ಶತ್ರುಗಳನ್ನೆಲ್ಲ ಸಂಹರಿಸಿ ಯುದ್ಧ ಮುಗಿಸಬಲ್ಲೆ. ಆತನ ಈ ಆತ್ಮವಿಶ್ವಾಸದ ಮಾತನ್ನು ಕೇಳಿ ಪಾಂಡವರು ಮತ್ತು ಶ್ರೀಕೃಷ್ಣನು ಆಶ್ಚರ್ಯಚಕಿತರಾಗುತ್ತಾರೆ. ಕೃಷ್ಣನಿಗೆ ಬಾರ್ಬರಿಕನ ಶಕ್ತಿಯ ಅರಿವಿದ್ದರೂ ಆತನನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಶ್ರೀಕೃಷ್ಣನ ಪರೀಕ್ಷೆ ಮತ್ತು ಸತ್ಯದ ದರ್ಶನ. ಶ್ರೀಕೃಷ್ಣನು ಬಾರ್ಬರಿಕನನ್ನು ಒಂದು ಆಲದ ಮರದ ಬಳಿ ಕರೆದೊಯ್ದು ಆ ಮರದ ಪ್ರತಿಯೊಂದು ಒಣ ಎಲೆಯನ್ನು ಶತ್ರು ಎಂದು ಭಾವಿಸಿ ಒಂದೇ ಬಾಣದಿಂದ ಹೊಡೆಯಲು ಹೇಳುತ್ತಾನೆ. ಬಾರ್ಬರಿಕನು ತನ್ನ ಬಾಣಗಳನ್ನು ಬಿಟ್ಟಾಗ ಅದು ಕ್ಷಣಾರ್ಧದಲ್ಲಿ ಮರದ ಪ್ರತಿಯೊಂದು ಎಲೆಯನ್ನು ಗುರುತು ಮಾಡತೊಡಗಿತ್ತು. ಕೃಷ್ಣನು ಯುದ್ಧ ತಂತ್ರದ ಭಾಗವಾಗಿ ಒಂದು ಎಲೆಯನ್ನು ತನ್ನ ಪಾದದ ಅಡಿಯಲ್ಲಿ ಬಚ್ಚಿಡುತ್ತಾನೆ. ಆದರೆ ಬಾರ್ಬರಿಕನ 2ನೇ ಬಾಣವು ಮರದ ಎಲೆಗಳನ್ನು ಚುಚ್ಚುತ್ತಾ ಬಂದು ಕೊನೆಗೆ ಕೃಷ್ಣನ ಪಾದವನ್ನು ಚುಚ್ಚಲು ಮುಂದಾಗುತ್ತದೆ. ಏಕೆಂದರೆ ಅದರ ಅಡಿಯಲ್ಲಿ ಶತ್ರು ಎಂದು ಗುರುತಿಸಲ್ಪಟ್ಟ ಎಲೆ ಇರುತ್ತದೆ. ಬಾರ್ಬರಿಕನ ಶಕ್ತಿ ಕಂಡು ಕೃಷ್ಣನಿಗೆ ನಡುಕ ಉಂಟಾಗುತ್ತದೆ. ಈತ ಯುದ್ಧಕ್ಕೆ ಇಳಿದರೆ ಏನಾಗಬಹುದು ಎಂಬ ಸತ್ಯ ದರ್ಶನವಾಗುತ್ತದೆ. ಶ್ರೀಕೃಷ್ಣನ ಆತಂಕ ಮತ್ತು ಧರ್ಮಸ್ಥಾಪನೆಯ ಸವಾಲು. ಹಿಂದಿನ ಭಾಗದಲ್ಲಿ ನಾವು ನೋಡಿದಂತೆ ಬಾರ್ಬರಿಕನ ಶಕ್ತಿಯನ್ನು ಪರೀಕ್ಷಿಸದೆ ಶ್ರೀಕೃಷ್ಣನಿಗೆ ಒಂದು ಸತ್ಯ ದರ್ಶನವಾಯಿತು. ಬಾರ್ಬರಿಕನು ತನ್ನ ತಾಯಿಗೆ ನೀಡಿದ ಮಾತು ಸೋಲುವವರ ಪಕ್ಷ ಸೇರಿ ಹೋರಾಡುವುದು ಎನ್ನುವುದು ಕುರುಕ್ಷೇತ್ರ ಯುದ್ಧದ ಅಂತಿಮ ಫಲಿತಾಂಶವನ್ನೇ ಬುಡಮೇಲು ಮಾಡುವಂತಿತ್ತು. ಕೃಷ್ಣನು ಬಾರ್ಬರಿಕನಿಗೆ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ. ಬಾರ್ಬರಿಕ, ನೀನು ಮೊದಲು ಕಡಿಮೆ ಸೈನ್ಯವಿರುವ ಪಾಂಡವರ ಪರ ನಿಂತು ಯುದ್ಧ ಮಾಡುತ್ತೀಯ. ಆಗ ಕೌರವರ ಸೈನ್ಯ ಸಂಹಾರವಾಗುತ್ತಾ ಸಾಗುತ್ತದೆ. ಕೌರವರ ಸೈನ್ಯ ಕ್ಷೀಣಿಸಿದ ತಕ್ಷಣ ಅವರು ದುರ್ಬಲರಾಗಿ ಕಾಣುತ್ತಾರೆ. ಆಗ ನಿನ್ನ ಮಾತಿನಂತೆ ನೀನು ಪಾಂಡವರನ್ನು ಬಿಟ್ಟು ಕೌರವರ ಪಕ್ಷ ಸೇರುತ್ತೀಯ. ಹೀಗೆ ನೀನು ಪಕ್ಷ ಬದಲಾಯಿಸುತ್ತಾ ಹೋದರೆ ಕೊನೆಗೆ ಯುದ್ಧ ಭೂಮಿಯಲ್ಲಿ ನೀನೊಬ್ಬನೇ ಉಳಿಯುತ್ತೀಯ ಹೊರತು ಧರ್ಮದ ಸ್ಥಾಪನೆಯಾಗುವುದಿಲ್ಲ. ಕೃಷ್ಣನು ಆತನಿಗೆ ಯುದ್ಧದಿಂದ ಹಿಂದೆ ಸರಿಯಲು ಸೂಚಿಸಿದರೂ ಒಬ್ಬ ಕ್ಷತ್ರಿಯನಾಗಿ ಬಾರ್ಬರಿಕನು ರಣರಂಗಕ್ಕೆ ಬಂದ ಮೇಲೆ ಹಿಂದೆ ಸರಿಯಲು ಒಪ್ಪುವುದಿಲ್ಲ. ಬ್ರಾಹ್ಮಣನ ವೇಷದಲ್ಲಿ ಕೃಷ್ಣ ಮತ್ತು ಶಿರದಾನ ಬಾರ್ಬರಿಕನನ್ನು ತಡೆಯಲೇಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಒಬ್ಬ ಸಾಧುವಿನ ವೇಷ ಧರಿಸಿ ಬಾರ್ಬರಿಕನು ಧ್ಯಾನ ಮಾಡುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ. ಸಾಧುವನ್ನು ಕಂಡ ಬಾರ್ಬರಿಕನು ಭಕ್ತಿಯಿಂದ ನಮಸ್ಕರಿಸಿ, ಗುರುಗಳೇ, ನಿಮಗೆ ಏನು ಬೇಕು ಕೇಳಿ, ನಾನು ನೀಡುತ್ತೇನೆ ಎನ್ನುತ್ತಾನೆ. ಆಗ ಸಾಧು ವೇಷಧಾರಿ ಕೃಷ್ಣನು, ನಾನು ಕೇಳಿದ್ದನ್ನು ನೀನು ನಿಜವಾಗಿಯೂ ನೀಡುವೆಯಾ ಎಂದು ಅಣಕಿಸುತ್ತಾ ದಾನವಾಗಿ ಬಾರ್ಬರಿಕನ ಶಿರವನ್ನೇ ಕೇಳುತ್ತಾನೆ. ಒಬ್ಬ ಸಾಧಾರಣ ಬ್ರಾಹ್ಮಣನು ತಲೆಯನ್ನು ಕೇಳಲು ಸಾಧ್ಯವಿಲ್ಲ ಎಂದು ಅರಿತ ಬಾರ್ಬರಿಕನಿಗೆ ಇದು ಕೃಷ್ಣನ ಲೀಲೆ ಎಂದು ಅರ್ಥವಾಗುತ್ತದೆ.
ಆತ ಕೃಷ್ಣನಿಗೆ ತನ್ನ ಮೂಲ ರೂಪವನ್ನು ತೋರಿಸಲು ವಿನಂತಿಸುತ್ತಾನೆ. ಕೃಷ್ಣನು ಪ್ರತ್ಯಕ್ಷನಾದಾಗ ಬಾರ್ಬರಿಕನು ಸಂತೋಷದಿಂದ ತನ್ನ ಶಿರವನ್ನು ಕತ್ತರಿಸಿ ನೀಡಲು ಒಪ್ಪುತ್ತಾನೆ. ಪ್ರಭು, ನನ್ನ ಶಿರಚ್ಛೇದನದಿಂದಲೇ ಧರ್ಮ ಸ್ಥಾಪನೆಯಾಗುವುದಾದರೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ ಎಂದು ಹೇಳುತ್ತಾನೆ. ಯುದ್ಧ ವೀಕ್ಷಣೆಯ ಕೋರಿಕೆ ಮತ್ತು ಅಮೃತ ಸಂಜೀವಿನಿ ಶಿರವನ್ನು ನೀಡುವ ಮುನ್ನ ಬಾರ್ಬರಿಕನು ಕೃಷ್ಣನ ಮುಂದೆ ಒಂದು ಕೋರಿಕೆಯನ್ನು ಇಡುತ್ತಾನೆ. ದೇವನೇ, ನಾನಂತೂ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಿಲ್ಲ. ಆದರೆ ಆರಂಭದಿಂದಲೂ ಈ ಮಹಾಯುದ್ಧವನ್ನು ನೋಡಬೇಕೆಂಬ ಹಂಬಲ ನನಗಿತ್ತು. ದಯವಿಟ್ಟು ನನಗೆ ಇಡೀ ಯುದ್ಧವನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಿ. ಕೃಷ್ಣನು ಹಾಗೆಯೇ ಆಗಲಿ ಎಂದು ವರ ನೀಡುತ್ತಾನೆ. ಬಾರ್ಬರಿಕನು ತನ್ನ ಖಡ್ಗದಿಂದ ತನ್ನ ಶಿರವನ್ನು ದೇಹದಿಂದ ಬೇರ್ಪಡಿಸುತ್ತಾನೆ. ಕೃಷ್ಣನು ಜಗದಂಬಿಕೆಯನ್ನು ಆಮಂತ್ರಿಸಿ ಬಾರ್ಬರಿಕನ ಶಿರಕ್ಕೆ ಅಮೃತವನ್ನು ಸಿಂಪಡಿಸಲು ಹೇಳುತ್ತಾನೆ. ಅಮೃತದ ಪ್ರಭಾವದಿಂದ ಆ ಶಿರಕ್ಕೆ ದಿವ್ಯ ದೃಷ್ಟಿ ಮತ್ತು ಜೀವ ದೊರೆಯುತ್ತದೆ. ನಂತರ ಕೃಷ್ಣನು ಆ ಶಿರವನ್ನು ರಣರಂಗದ ಸಮೀಪದಲ್ಲಿದ್ದ ಒಂದು ಎತ್ತರದ ಬೆಟ್ಟದ ಮೇಲೆ ಇರಿಸುತ್ತಾನೆ. ಅಲ್ಲಿಂದ ಬಾರ್ಬರಿಕನು 18 ದಿನಗಳ ಕಾಲ ನಡೆದ ಪ್ರತಿಯೊಂದು ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ. ಯುದ್ಧದ ನಂತರ ಅಹಂಕಾರ ಮತ್ತು ಬಾರ್ಬರಿಕನ ತೀರ್ಪು 18 ದಿನಗಳ ಯುದ್ಧ ಮುಗಿದ ಪಾಂಡವರು ವಿಜಯಶಾಲಿಗಳಾಗುತ್ತಾರೆ. ದುರ್ಯೋಧನನ ಸಂಹಾರದ ನಂತರ ಪಾಂಡವರ ಶಿಬಿರದಲ್ಲಿ ಸಂಭ್ರಮ ಮನೆ ಮಾಡಿರುತ್ತದೆ. ಆದರೆ ಪಾಂಡವರಲ್ಲಿ ಒಂದು ರೀತಿಯ ಅಹಂಕಾರ ಮೂಡುತ್ತದೆ. ಭೀಮನು ನಾನು ದುರ್ಯೋಧನ ಮತ್ತು ದುಶ್ಯಾಸನಂತಹ ಬಲಶಾಲಿಗಳನ್ನು ಕೊಂದಿದ್ದರಿಂದ ಗೆಲುವು ಸಿಕ್ಕಿತು ಎಂದರೆ, ಅರ್ಜುನನು ನಾನು ಭೀಷ್ಮ ಮತ್ತು ಕರ್ಣರನ್ನು ಸಂಹರಿಸಿದ್ದೇ ಗೆಲುವಿಗೆ ಮುಖ್ಯ ಕಾರಣ ಎಂದು ವಾದಿಸುತ್ತಾರೆ. ಅವರು ಈ ಜಗಳವನ್ನು ನೋಡಿದ ಕೃಷ್ಣನು ಇದಕ್ಕೆ ಸರಿಯಾದ ಉತ್ತರ ನೀಡಬಲ್ಲವನು ಬಾರ್ಬರಿಕ ಮಾತ್ರ, ಏಕೆಂದರೆ ಆತ ಇಡೀ ಯುದ್ಧವನ್ನು ತಟಸ್ಥನಾಗಿ ನೋಡಿದ್ದಾನೆ ಎಂದು ಪಾಂಡವರನ್ನು ಬೆಟ್ಟದ ಮೇಲೆ ಇದ್ದ ಬಾರ್ಬರಿಕನ ಶಿರದ ಬಳಿ ಕರೆದೊಯ್ಯುತ್ತಾನೆ. ಪಾಂಡವರು ಬಾರ್ಬರಿಕನನ್ನು ಗೆಲುವಿನ ಶ್ರೇಯ ಯಾರಿಗೆ ಸಲ್ಲಬೇಕು ಎಂದು ಕೇಳಿದಾಗ ಬಾರ್ಬರಿಕನು ನಗುತ್ತಾ ಹೀಗೆ ಹೇಳುತ್ತಾನೆ: ಪಿತಾಮಹರೇ, ನಿಮ್ಮ ಅಜ್ಞಾನವನ್ನು ಕಂಡು ನನಗೆ ನಗು ಬರುತ್ತಿದೆ. ಈ ಯುದ್ಧದಲ್ಲಿ ಹೋರಾಡಿದ್ದು ನೀವಲ್ಲ. ಇಡೀ ರಣರಂಗದಲ್ಲಿ ನನಗೆ ಕಂಡಿದ್ದು ಕೇವಲ 2 ವಿಷಯಗಳು. ಒಂದು, ಪ್ರಭು ಶ್ರೀಕೃಷ್ಣನ ಸುದರ್ಶನ ಚಕ್ರ ಶತ್ರುಗಳನ್ನು ಸಂಹರಿಸುತ್ತಿದ್ದುದು ಮತ್ತು ಮತ್ತೊಂದು ರಥದ ಧ್ವಜದಲ್ಲಿದ್ದ ಹನುಮಂತನ ಶಕ್ತಿ. ಎಲ್ಲವೂ ಕೃಷ್ಣನ ಯೋಜನೆಯಂತೆ ನಡೆದಿದೆ. ಈ ಗೆಲುವಿನ ಸಂಪೂರ್ಣ ಶ್ರೇಯ ಕೃಷ್ಣನಿಗೆ ಮಾತ್ರ ಸಲ್ಲಬೇಕು. ಬಾರ್ಬರಿಕನ ಈ ಮಾತುಗಳಿಂದ ಪಾಂಡವರ ಅಹಂಕಾರ ಅಳಿದು ಅವರಿಗೆ ವಾಸ್ತವದ ಅರಿವಾಗುತ್ತದೆ. ಕಲಿಯುಗದ ದೈವವಾಗಿ ಕಾಟುಶ್ಯಾಮ ಬಾಬಾ ಬಾರ್ಬರಿಕನ ಈ ಮಹಾನ್ ತ್ಯಾಗ ಮತ್ತು ಸತ್ಯನಿಷ್ಠೆಗೆ ಮೆಚ್ಚಿದ ಶ್ರೀಕೃಷ್ಣನು ಅವನಿಗೆ ಒಂದು ಅದ್ಭುತವಾದ ವರವನ್ನು ನೀಡುತ್ತಾನೆ. ಬಾರ್ಬರಿಕ, ನೀನು ತ್ರಿಲೋಕ ಕಂಡ ಶ್ರೇಷ್ಠ ದಾನಿ. ಕಲಿಯುಗದಲ್ಲಿ ಜಗತ್ತು ನಿನ್ನನ್ನು ನನ್ನದೇ ಹೆಸರಿಂದ ಅಂದರೆ ಶ್ಯಾಮ ಎಂದು ಪೂಜಿಸುತ್ತದೆ. ಯಾರು ನಿನ್ನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ನೀನು ಸೋತವರ ಭರವಸೆ, ಹರೇಕಾ ಸಹಾರ ಎಂದು ಪ್ರಖ್ಯಾತನಾಗುತ್ತೀಯ. ಯುದ್ಧದ ನಂತರ ಬಾರ್ಬರಿಕನ ಶಿರವನ್ನು ರೂಪವತಿ ನದಿಯಲ್ಲಿ ತೇಲಬಿಡಲಾಗುತ್ತದೆ. ಕಾಲಕ್ರಮೇಣ ಆ ಶಿರವು ತೇಲುತ್ತಾ ಹೋಗಿ ರಾಜಸ್ಥಾನದ ಸೀಕರ್ ಜಿಲ್ಲೆಯ ಕಾಟು ಎಂಬ ಗ್ರಾಮದ ಭೂಮಿಯಲ್ಲಿ ಹೂತು ಹೋಗುತ್ತದೆ. ಕಲಿಯುಗದಲ್ಲಿ ಒಂದು ದಿನ ಒಂದು ಹಸು ನಿರ್ದಿಷ್ಟ ಸ್ಥಳದಲ್ಲಿ ನಿಂತು ತನ್ನಿಂದ ತಾನೇ ಹಾಲನ್ನು ಸುರಿಸುತ್ತಿರುವುದನ್ನು ಗ್ರಾಮಸ್ಥರು ಗಮನಿಸುತ್ತಾರೆ. ಆ ಸ್ಥಳವನ್ನು ಅಗೆದಾಗ ಬಾರ್ಬರಿಕನ ದಿವ್ಯ ಶಿರವು ದೊರೆಯುತ್ತದೆ. ಅದೇ ಸಮಯದಲ್ಲಿ ಅಲ್ಲಿನ ರಾಜನಿಗೆ ಶ್ರೀಕೃಷ್ಣನು ಸ್ವಪ್ನದಲ್ಲಿ ಬಂದು ಆ ಶಿರವನ್ನು ಸ್ಥಾಪಿಸಿ ಮಂದಿರ ನಿರ್ಮಿಸಲು ಆಜ್ಞಾಪಿಸುತ್ತಾನೆ. ಹೀಗೆ ಸ್ಥಾಪಿತವಾದದ್ದೇ ಇಂದಿನ ಪ್ರಸಿದ್ಧ ಕಾಟುಶ್ಯಾಮ ಬಾಬಾ ಮಂದಿರ. ಇಂದಿಗೂ ಲಕ್ಷಾಂತರ ಭಕ್ತರು ಹರೇಕಾ ಸಹಾರ, ಕಾಟುಶ್ಯಾಮ ಬಾಬಾ ಹಮಾರ ಎಂದು ಘೋಷಣೆ ಕೂಗುತ್ತಾ ಆತನ ದರ್ಶನ ಪಡೆಯುತ್ತಾರೆ. ಸೋತು ನೊಂದವರಿಗೆ ಆತ ಎಂದಿಗೂ ದಾರಿದೀಪನಾಗಿದ್ದಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.